ಬಿಜೆಪಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಕೂಡ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಿ ಹೈಕಮಾಂಡ್ ಆದೇಶವನ್ನು ಕೊಟ್ಟಿದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದರು ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಬಹಿರಂಗವಾಗಿ ಕಾಂಗ್ರೆಸ್ ಸಭೆಯಲ್ಲಿ ಇಬ್ಬರೂ ನಾಯಕರು ಭಾಗಿಯಾಗ್ತಿದ್ರು. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನ ಭಾರಿ ಹೊಗಳ್ತಾ ಇದ್ರು. ಬಹಿರಂಗವಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ರು. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅನಿಸಿತ್ತು. ಕಳೆದ ಮಾರ್ಚ್ನಲ್ಲಿ ಇಬ್ಬರಿಗೂ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಹೈಕಮಾಂಡ್. ಇವರು ಉತ್ತರವನ್ನು ಕೊಟ್ಟಿದ್ರು, ಆದರೆ ಆ ಉತ್ತರ ಸರಿ ಸಮಂಜಸ ಅಂತ ಅನಿಸಿಲ್ಲ. ಹಾಗಾಗಿ ಹೈಕಮಾಂಡ್ ಈಗ ಇಬ್ಬರನ್ನ ಉಚ್ಚಾಟಿಸಿದೆ. ಅಲ್ಲಿಗೆ ಒಂದು ಕಠಿಣ ಸಂದೇಶವನ್ನು ರವಾನೆ ಮಾಡಿದೆ ಹೈಕಮಾಂಡ್. ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸ್ತಕ್ಕಂಥವ್ರನ್ನ ನಾವು ಸಹಿಸೋದಿಲ್ಲ. ದೊಡ್ಡ ಮೆಸೇಜ್ ಇದೊಂದು. ಯಾಕೆಂದರೆ ಯತ್ನಾಳ್ ಅವರು ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಾಗ ಅವ್ರ ಜೊತೆ ಸುಮಾರು ಜನ ಕೈ ಜೋಡಿಸಿದರು. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಯಿತು. ಯಾರೇ ಆದರೂ ಕೂಡ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಪಕ್ಷ ವಿರೋಧಿ ಆದರೆ ನಾವು ಅವ್ರನ್ನ ಕ್ಷಮಿಸಲ್ಲ. ಯಾಕೆಂದರೆ ಈ 3 ನಂಬರ್ ಇದೆಯಲ್ಲ, ಈ 3 ನಂಬರ್ ಬಿ ಜೆ ಪಿಗೆ ತುಂಬ ಇಂಪಾರ್ಟೆಂಟ್ ನಂಬರ್ಸು. ವಿಧಾನಸಭೆಯಲ್ಲಿ ನಂಬರ್ ಲೆಕ್ಕ ತಗೊಂಡಾಗ ಆದರೂ ತಲೆ ಕೆಡಿಸ್ಕೊಳ್ದೇನೆ 3 ಜನರನ್ನು ಉಚ್ಚಾಟನೆ ಮಾಡಿದಂಗಾಯಿತು. ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಶಾಸಕರು, ಹಾಗೆಯೇ ಎಸ್.ಟಿ. ಸೋಮಶೇಖರ್ ಯಶವಂತಪುರ ಶಾಸಕರು, ಇಬ್ಬರನ್ನು ಕೂಡ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಆ್ಯಂಡ್ ಕೆಲವರು ಹೇಳ್ತಾ ಇದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಬಟ್ ಟೆಕ್ನಿಕಲಿ ಈಗಲೂ ಕೂಡ ಇಬ್ಬರೂ ಸಸ್ಪೆಂಡ್ ಆಗಿದ್ರು ಕಾಂಗ್ರೆಸ್ ಸೇರಕ್ಕೆ ಬರಲ್ಲ. ಯಾಕೆಂದರೆ ಅವರು ಚುನಾಯಿತರಾಗಿರೋದು ಕಮಲ ಚಿಹ್ನೆಯಲ್ಲಿ, ಅಂದರೆ ಬಿ ಜೆ ಪಿ ಚಿಹ್ನೆಯಲ್ಲಿ ಗೆದ್ದಿರೋದವರು. ಅವರು ಈಗ ಕಾಂಗ್ರೆಸ್ ಶಾಸಕರು ಅಂತ ಅನ್ನಿಸ್ಕೊಳಕ್ಕೆ ಬರಲ್ಲ. ಹಾಗಾಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಶಾಸಕ ಸ್ಥಾನಕ್ಕೆ ಇನ್ನೊಂದು ಸರ್ತಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕಾಗತ್ತೆ. ಇಲ್ಲ, ಎಲೆಕ್ಷನ್ ಈ ಟರ್ಮ್ ಮುಗಿಯೋ ತನಕ ಅವರು ಸ್ವತಂತ್ರ ಶಾಸಕರಾಗಿರ್ತಾರೆ, ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆದವರಲ್ಲ. ಟರ್ಮ್ ಮುಗಿದ ಮೇಲೆ ಬೇಕಾದರೆ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ಬೋದು.